ನಮಸ್ಕಾರ ಸ್ನೇಹಿತರೆ. ಒಂದು ಹೆಣ್ಣು ಮಕ್ಕಳಿಗೆ ಈ ಭೂಮಿ ಮೇಲೆ ಜನ್ಮ ಕೊಟ್ಟರೂ ಕಷ್ಟ, ಜನ್ಮ ಕೊಡದಿದ್ದರೂ ಕಷ್ಟ ಅನಿಸುತ್ತೆ. ಮಕ್ಕಳಿಲ್ಲದಿದ್ದರೆ ಅಂತಹ ಹೆಣ್ಣನ್ನು ಈ ಸಮಾಜ ತಿರಸ್ಕಾರ ಮಾಡುತ್ತದೆ, ಆದರೆ ದೇವರು ಸ್ವೀಕಾರ ಮಾಡ್ತಾನೆ. ಆದರೆ ಮಕ್ಕಳ ಹೆತ್ತ ಹೆಣ್ಣನ್ನು ಸಮಾಜ ಸ್ವೀಕಾರ ಮಾಡುತ್ತದೆ, ಆದರೆ ದೇವರು ಮತ್ತು ಹೆತ್ತ ಮಕ್ಕಳೇ ತಿರಸ್ಕಾರ ಮಾಡುತ್ತಾರೆ. ಇಂತಹ ಹೆಣ್ಣಿಗೆ ಸಾಯುವವರೆಗೂ ಕುಂಟನಾಗಲಿ ಕುರುಡನಾಗಲಿ ಗಂಡ ಒಬ್ಬನೇ ಆಸರೆ ಎನ್ನುವುದನ್ನು ತಿಳಿದುಕೊಳ್ಳಿ. ಮಕ್ಕಳಿಲ್ಲದ ಹೆಣ್ಣಿಗೆ ದೇವರೇ ಕಾವಲು, ಮಕ್ಕಳಿದ್ದ ಹೆಣ್ಣಿಗೆ ಗಂಡನೇ ಕಾವಲು. ಅಷ್ಟೇ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಲ್ಲದ ಹೆಣ್ಣಿಗಿಂತ ಮಕ್ಕಳನ್ನು ಹೆತ್ತವರೇ ತನ್ನ ಬದುಕಿನಲ್ಲಿ ತುಂಬ ನೋವು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮಕ್ಕಳಿಲ್ಲದವರೇ ಎಷ್ಟೋ ಸಂತೋಷವಾಗಿ ನೆಮ್ಮದಿಯಾಗಿ ಗಂಡನ ಜೊತೆ ಸಾಯುವವರೆಗೂ ಚೆನ್ನಾಗಿರ್ತಾರೆ ಅನಿಸುತ್ತೆ. ಮಕ್ಕಳು ಇಲ್ಲದವರಿಗೆ ಒಂದೇ ಚಿಂತೆ, ಆದರೆ ಮಕ್ಕಳನ್ನು ಹೆತ್ತವರಿಗೆ ಸಾವಿರ ಚಿಂತೆ. ಮಕ್ಕಳಿಲ್ಲದ ಹೆಣ್ಣಿಗೆ ದೇಹದಲ್ಲಿ ಶಕ್ತಿ ಇರುವವರೆಗೂ ದೇವರು ಭೂಮಿಯ ಮೇಲೆ ದುಡಿದುಕೊಂಡು ತಿನ್ನಲು ಬಿಟ್ಟಿರುತ್ತಾನೆ. ಆದರೆ ಆರೋಗ್ಯ ಮತ್ತು ಶಕ್ತಿ ಇಲ್ಲ ಎಂದು ಗೊತ್ತಾದ ತಕ್ಷಣ ಇಂತಹ ಹೆಣ್ಣಿಗೆ ಇನ್ಯಾರು ಹಿಂದೆ ಮುಂದೆ ನೋಡಲು ಗತಿಯಿಲ್ಲ. ನಾನೇ ಗತಿ ಎಂದು ಕಾಯಿಲೆ ಬಿದ್ದ ತಕ್ಷಣ ದೇವರು ತನ್ನ ಹತ್ತಿರಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅಂದರೆ ಮಕ್ಕಳಿಲ್ಲದ ಹೆಣ್ಣಿಗೆ ಭಗವಂತನೇ ಬೆಂಗಾವಲಾಗಿ ನಿಂತಿರುತ್ತಾನೆ. ಆದರೆ ಮಕ್ಕಳನ್ನು ಹೆತ್ತ ಹೆಣ್ಣಿಗೆ ಎಷ್ಟೇ ಕಷ್ಟ ನೋವಿದ್ದರೂ ದೇವರ ದೃಷ್ಟಿ ಕಡಿಮೆ ಅನಿಸುತ್ತೆ. ವಯಸ್ಸಾದ ನಂತರ ಕಾಯಿಲೆ ಬಿದ್ದರೂ ದೇವರು ತನ್ನ ಹತ್ತಿರಕ್ಕೆ ತಕ್ಷಣಕ್ಕಂತೂ ಕರೆದುಕೊಂಡು ಹೋಗುವುದಿಲ್ಲ. ಏಕೆಂದರೆ ಆ ಹೆಣ್ಣಿಗೆ ಮಕ್ಕಳನ್ನು ಕೊಟ್ಟಿರುವೆ, ಮಕ್ಕಳೇ ಹೆತ್ತವರಿಗೆ ಕಾವಲಾಗುತ್ತಾರೆ ಎಂಬ ನಂಬಿಕೆ ದೇವರಲ್ಲಿ ಇರುತ್ತದೆ. ಆದ್ದರಿಂದ ಮಕ್ಕಳನ್ನು ಹೆತ್ತ ಹೆಣ್ಣಿನ ಕಡೆ ದೇವರ ದೃಷ್ಟಿ ಇರುವುದಿಲ್ಲ. ಹೆತ್ತವಳಿಗೆ ದೇವರು ಮಕ್ಕಳನ್ನು ಕೊಟ್ಟರೆ ಸಾಲದು, ಅಲ್ಲಿ ದೇವರ ಆಶೀರ್ವಾದ ಕೂಡ ಇರಬೇಕು. ಅಂದರೆ ಮಕ್ಕಳಿಗೂ ಹೆತ್ತವರನ್ನು ನೋಡಿಕೊಳ್ಳುವ ಒಳ್ಳೆಯ ಬುದ್ಧಿಯನ್ನು ದೇವರು ಕೊಡಬೇಕು. ಹೆತ್ತ ಮಕ್ಕಳೇ ಹೆತ್ತವರನ್ನು ಸರಿಯಾಗಿ ನೋಡಿಕೊಳ್ಳದಿದ್ದರೆ ಆ ಹೆಣ್ಣು ಇನ್ಯಾರಿಗೆ ಕಷ್ಟವನ್ನು ಹೇಳಿಕೊಳ್ಳುತ್ತಾಳೆ ಹೇಳಿ? ತನ್ನ ಹೆತ್ತ ಮಕ್ಕಳೇ ಹೆತ್ತವರಿಗೆ ಒಂದು ತುತ್ತು ಊಟ ಹಾಕಲು ಇಂದು ಮುಂದೆ ಯೋಚಿಸುತ್ತಾರೆ. ಅಂದ ಮೇಲೆ ಮಕ್ಕಳಿಲ್ಲದ ಹೆಣ್ಣಿನ ಬದುಕೆ ಮಕ್ಕಳನ್ನು ಹೆತ್ತವರಿಗಿಂತ ಎಷ್ಟೋ ವಾಸಿ ಅನಿಸುತ್ತೆ. ದೇವರು ಮಕ್ಕಳನ್ನು ಕೊಡಬಹುದು, ಆದರೆ ಆ ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟರೆ ಮಾತ್ರ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಕ್ಕೂ ಈ ಭೂಮಿ ಮೇಲೆ ಹೆಣ್ಣಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಅನ್ನಿಸುವುದು. ಇಲ್ಲದಿದ್ದರೆ ಮಕ್ಕಳನ್ನು ಕೊಡದಿದ್ದರೆ ಎಷ್ಟೋ ವಾಸಿ ಅನಿಸುತ್ತೆ. ಅಷ್ಟು ಮಕ್ಕಳಿಂದ ಒಂದು ಹೆಣ್ಣು ಅನುಭವಿಸ್ತಾಳೆ. ಅಂಥ ಸಮಯ ಸಂದರ್ಭದಲ್ಲಿ ಆ ಹೆಣ್ಣಿನ ಕಷ್ಟ ಸ್ವಲ್ಪ ಕೂಡ ದೇವರಿಗೆ ತಿಳಿಯುವುದೇ ಇಲ್ಲ. ಎಷ್ಟೇ ಕಾಯಿಲೆ ಬಿದ್ದರೂ ಮಕ್ಕಳಿಂದ ಬಯಸ್ಕೊಂಡು ನರಳಿ ನರಳಿ ಸಾಯಲಿ, ಒಂದೊಂದು ತುತ್ತು ಅನ್ನಕ್ಕೂ ಮಕ್ಕಳಿಂದ ಬಯಸ್ಕೊಂಡು ತಿನ್ನಲಿ ಎಂದು ದೇವರು ಬಿಡುತ್ತಾನೆ ಅನಿಸುತ್ತೆ. ದೇವರು ಕೂಡ ಅಂಥ ಕಷ್ಟಪಡುವ ಹೆಣ್ಣನ್ನು ಸ್ವಲ್ಪನಾದರೂ ನೋಡಬೇಕು. ವಯಸ್ಸಾದ ನಂತರ ಕಾಯಿಲೆ ಬಿದ್ದಾಗ ಹೆಚ್ಚು ದಿನ ಮಕ್ಕಳು ನೋಡಲಿ ಎಂದು ಬಿಡಬಾರದು, ದೇವರ ಹತ್ತಿರಕ್ಕೆ ಕರೆದುಕೊಂಡು ಹೋಗಬೇಕು. ವಯಸ್ಸಾದ ನಂತರ ಕಾಯಿಲೆ ಬಿದ್ದರೆ ಹೆತ್ತವರಿಂದ ಏನೂ ಪ್ರಯೋಜನವಿಲ್ಲ ಎಂದು ಮಕ್ಕಳು ಊಟ ಹಾಕಲು ಇಂದು ಮುಂದೆ ಯೋಚಿಸುತ್ತಾರೆ. ಅಂದ ಮೇಲೆ ಮಕ್ಕಳೇ ನಮ್ಮನ್ನು ನೋಡದಿದ್ದರೆ ನಾವು ಬದುಕಿದ್ರೇನು ಸತ್ರೇನು? ಆದ್ದರಿಂದ ವಯಸ್ಸಾದ ನಂತರ ಕಾಯಿಲೆ ಬೀಳುವಷ್ಟರಲ್ಲಿ ನಮ್ಮನ್ನು ನಿನ್ನ ಹತ್ತಿರ ಕರೆದುಕೊಂಡು ಹೋಗು ಎನ್ನುವುದೇ ಮಕ್ಕಳನ್ನು ಹೆತ್ತವರ ಬೇಡಿಕೆಯಾಗಿರುತ್ತದೆ. ಹುಟ್ಟಿದಾಗ ನನ್ನ ಮಕ್ಕಳು ಎಂದು ಎಷ್ಟು ಪ್ರೀತಿ ಮಾಡುತ್ತೇವೋ ಅಷ್ಟೇ ಮಕ್ಕಳು ಮದುವೆಯಾದ ನಂತರ ತನ್ನ ಹೆತ್ತವರನ್ನು ನೋಡುವ ರೀತಿ ನೀತಿಯೇ ತುಂಬ ಬದಲಾಗುತ್ತದೆ. ತನ್ನ ಹೆತ್ತವರನ್ನು ಕಡೆಗಣಿಸುತ್ತಾರೆ. ಅಂತಹ ಸಮಯದಲ್ಲಿ ಮಕ್ಕಳನ್ನು ಹೆತ್ತ ತಾಯಿಗೆ ಮನಸ್ಸಿನಲ್ಲಿ ಬರುವುದೇನೆಂದರೆ, ಮಕ್ಕಳನ್ನು ಮಕ್ಕಳೇ ಇಲ್ಲದಿದ್ದರೆ ಎಷ್ಟು ನೆಮ್ಮದಿಯಾಗಿ ಇರುತ್ತಿದ್ದವು, ಮಕ್ಕಳಿಲ್ಲದವರು ಎಷ್ಟು ನೆಮ್ಮದಿಯಾಗಿದ್ದು ಸಾಯುತ್ತಿದ್ದಾರೆ ನೋಡು ಎಂದು ಮಾತು ಬರುತ್ತದೆ. ಅಂದರೆ ಹೇಳಬೇಕೆಂದರೆ ಮಕ್ಕಳಿದ್ದವರಿಗಿಂತ ಮಕ್ಕಳಿಲ್ಲದವರೇ ಎಷ್ಟೋ ಈ ಭೂಮಿ ಮೇಲೆ ಸಂತೋಷವಾಗಿದ್ದಾರೆ. ಎಲ್ಲರಿಂದೆಲ್ಲ ನಾಳೆ ಸಾಯುತ್ತೇವೆ, ಆದರೆ ಇರುವವರೆಗೂ ನೆಮ್ಮದಿ ತುಂಬ ಮುಖ್ಯವಾಗಿರುತ್ತದೆ. ದೇವರಲ್ಲಿ ಕೊನೆಯ ಕೋರಿಕೆ ಏನೆಂದರೆ, ಮಕ್ಕಳನ್ನು ಕೊಟ್ಟರೆ ಒಳ್ಳೆಯ ಮಕ್ಕಳನ್ನು ಕೊಡು, ಒಳ್ಳೆಯ ಮಕ್ಕಳನ್ನು ಕೊಡದಿದ್ದರೆ ಈ ಸಮಾಜದ ಮುಂದೆ ಬಂಜೆ ಎನಿಸಿಕೊಂಡರೂ ಸರಿ, ಕೊಡಬೇಡ. ಹೆತ್ತವರ ಮನಸ್ಥಿತಿಯಾಗಿರುತ್ತದೆ. ಒಂದು ಹೆಣ್ಣಿಗೆ ಬೇಕಾಗಿರುವುದು ನೆಮ್ಮದಿ ಮತ್ತು ಸಂತೋಷ ಮಾತ್ರ. ನೆಮ್ಮದಿ ಮತ್ತು ಸಂತೋಷವನ್ನು ಕಿತ್ತುಕೊಳ್ಳುವ ಮಕ್ಕಳು ಯಾವುದೇ ಹೆಣ್ಣಿಗೂ ಬೇಡ ಅನಿಸುತ್ತೆ.